ಬಂಡೀಪುರ ಅಭಯಾರಣ್ಯ. ಎತ್ತ ನೋಡಿದರತ್ತ ಹಸಿರೋ ಹಸಿರು, ಎಷ್ಟು ಸುಂದರ, ಕಣ್ಮನ ತಣಿಸುವ ಆ ಹಸಿರು, ಎಷ್ಟು ಆನಂದವಾಗುತ್ತೆ. ಕಣ್ಮನ ತಣಿಸುವ ಆ ತಾಣ ಒಮ್ಮೆಯಾದರೂ ಭೇಟಿ ಕೊಡಿ ನಮ್ಮ ಬಂಡೀಪುರಕ್ಕೆ. ಹುಲಿಗಳ ನಾಡು ಗುಂಡ್ಲುಪೇಟೆ. ಹಾಗೆಯೇ ನಾವು ಊಟಿಗೆ ಹೋಗ್ತಿದ್ವಿ. ಇಲ್ಲೆಲ್ಲ ನೀಲಗಿರಿ ಮರಗಳು ತುಂಬ ಎತ್ತರ ಇರುತ್ತೆ. ತುಂಬ ಎತ್ತರ, ನಮ್ಮ ಕಡೆ ಅಷ್ಟೊಂದು ಎತ್ತರ ಬರಲ್ಲ, ಇಲ್ಲಿ ತುಂಬ ಎತ್ತರ ಇರುತ್ತೆ ನೋಡಿ ನೀವು. ಹಾಗೆ ಟೀ ಎಸ್ಟೇಟ್ ಬರುತ್ತೆ. ಟೀ ಎಸ್ಟೇಟು, ಟೀ ಸೊಪ್ಪು ಅದು ಬೆಳೆದು ಅದನ್ನು ಕುಯ್ದು ಪುಡಿ ಮಾಡಿ ಟೀ ಪುಡಿ ಅಂತ ಕೊಡೋದು. ಇದು ಊಟಿಲಿ ವಿಶೇಷ. ಹಾಗೆ ನಾವು ನಮ್ಮ ಅಕ್ಕ ತಂಗಿ ಎಲ್ಲ ಅಲ್ಲಿ ಬೋಟ್ ಹೌಸ್ಗೆ ಅಂತ ಹೋದ್ವಿ. ಅಲ್ಲಿ ಹಾಗೆ ಕಾರ್ ಪಾರ್ಕಿಂಗು ತುಂಬ ಚೆನ್ನಾಗಿದೆ. ಅಲ್ಲಿ ಗ್ರೀನರಿ, ಸುತ್ತಮುತ್ತ ನೀರು ತುಂಬ ಸುಂದರವಾಗಿದೆ ನೋಡಿ. ಅಲ್ಲಿ ಹೋಗಿ ಹಾಗೆ ಪಾರ್ಕ್ ಮಾಡಿ ಎಲ್ಲರೂ ಹೋದೆವು. ಅಲ್ಲಿ ಹೋಗುತ್ತಾ ಹೂಗಳು ಎಷ್ಟು ಸುಂದರವಾಗಿತ್ತು ನೋಡಿ. ಆ ಕಲರ್ ಹೂವುಗಳು ನೋಡುವುದೇ ಖುಷಿ. ತುಂಬ ಚೆನ್ನಾಗಿದೆ ನೋಡಿ. ಮನಸ್ಸಿಗೂ ಆನಂದ, ಕಣ್ಣಿಗೂ ಆನಂದ ಅಲ್ವಾ ಫ್ರೆಂಡ್ಸ್. ಹಾಗೆ ಅಲ್ಲಿ ಹೋಗ್ತಾ ಆಟಾಡೋದು ಎಲ್ಲ ಚೆನ್ನಾಗಿತ್ತು. ಹಾಗೆ ನಾವು ಡ್ಯಾಶಿಂಗ್ ಕಾರ್ ಆಡೋದಕ್ಕೆ ಅಂತ ಹೋದ್ವಿ. ಅಲ್ಲೆಲ್ಲ ಬೋಟ್ ಹೌಸ್ಗೆ ಹೋಗೋರು ಅಲ್ಲೇ ನಿಂತಿದ್ರು ನೋಡಿ. ಹಾಗೆ ಅಲ್ಲೇ ಚೆನ್ನಾಗಿದೆ ಎಲ್ಲ ಪ್ಲೇಸ್. ಹಾಗೆ ವೀಡಿಯೋ ಮಾಡ್ತಾ ಹೋದೆ. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಗ್ರೀನರಿ ನೋಡೋದೇ ಒಂದು ಖುಷಿ. ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ನಾವು ಡ್ಯಾಶಿಂಗ್ ಕಾರ್ ಹತ್ರ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ತುಂಬ ಜನ ನಿಂತಿದ್ರು. ನಾವು ಕ್ಯೂವಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಹೋದ್ವಿ. ನಾವು ನಮ್ಮ ತಂಗಿ ಮಗ ಇಬ್ಬರು ನೋಡಿ ಕಾರಲ್ಲಿ ಡ್ರೈವಿಂಗ್ ಮಾಡ್ತಾ ತುಂಬ ಮಜಾ ಮಾಡಿದೆವು. ಖುಷಿ ಆಯಿತು. ಹಾಗೆ ಎಲ್ಲರೂ ಆಟ ಆಡಿದ್ವಿ. ನಮ್ಮ ಅಕ್ಕ ತಂಗಿ ಮಕ್ಕಳು ಎಲ್ಲ ಆಟ ಆಡಿ ಮುಗಿಸಿ, ಮತ್ತು ಅಲ್ಲಿ ಇನ್ನು ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಗೊಂಬೆಗಳೆಲ್ಲ ಇಟ್ಟಿದ್ದಾರೆ. ಅದಕ್ಕೆಲ್ಲ ಟಿಕೆಟ್ ತೊಗೊಂಡು ಆಟ ಆಡೋದು ತುಂಬ ಚೆನ್ನಾಗಿದೆ. ಆ ಲೈಟಿಂಗ್ಸು ಖುಷಿಯಾಗುತ್ತೆ. ಅಲ್ಲೆಲ್ಲ ಹೋಗಬೇಕು, ಎಂಜಾಯ್ ಮಾಡಬೇಕು ಲೈಫಲ್ಲಿ ಅಲ್ವಾ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ ಗೊಂಬೆಗಳು. ಅದೇನೆಂದರೆ ಕೆಳಗಡೆ ಹೋಗಿ ತೆಗೆಯುತ್ತೆ ಗಿಫ್ಟು, ಇಲ್ಲ ಅಂದರೆ ಅದು ಹೋದರೆ ಮಿಸ್ ಆಯಿತು. ಆ ಥರ ನಮ್ಮ ತಂಗಿ ಮಗ ಆಟ ಆಡ್ದ ನೋಡಿ. ಪಿಕ್ ಮಾಡೋಕ್ಕಾಗಲಿಲ್ಲ, ಆಟ ಹೋಯಿತು. ಮತ್ತು ಎಲ್ಲ ಮುಗಿಸಿ ಇನ್ನೊಂದು ಗೇಮ್ಗೆ ಹೋದ್ವಿ ಎಲ್ಲರೂ. ಚೆನ್ನಾಗಿತ್ತು. ಎಲ್ಲ ಗೊಂಬೆಗಳು, ಪುಟಾಣಿ ಗೊಂಬೆಗಳು, ದೊಡ್ಡ ದೊಡ್ಡ ಗೊಂಬೆಗಳು. ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಎಲ್ಲ ನೋಡಿ. ಇಲ್ಲೂ ಗೇಮ್ಗಳೇ, ಎಲ್ಲ ಗೇಮ್ಗಳೇ. ಅಷ್ಟೊಂದು ಖುಷಿ. ನಾನಂತೂ ಖುಷಿಪಟ್ಟು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ಎಲ್ಲರಿಗೂ ತೋರಿಸ್ಬೇಕು ಅನ್ನೋ ಖುಷಿಯಿಂದ. ನೋಡಿ ಒಂದ್ಸಲ ಊಟಿಗೆ ಹೋಗಿ, ಚೆನ್ನಾಗಿರುತ್ತೆ ನೋಡಿ. ಇವರು ಆಟ ಆಡೋಕ್ಕೆ ಕೂತರು. ನಮ್ಮ ತಂಗಿ ಮಗಳು ಇಬ್ಬರೂ ಆಟ ಆಡಿದ್ರು. ತುಂಬ ಚೆನ್ನಾಗಿತ್ತು. ಅದೂ ಎಲ್ಲ ಆಟ ಆಡಿ ಮತ್ತು ಇನ್ನೂ ಕಂಟಿನ್ಯೂ ಇದೆ ವಿಡಿಯೋ. ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ನಾವೆಲ್ಲ ಖುಷಿಪಟ್ಟು ಬಂದ್ವಿ. ನಮ್ಮ ತಂಗಿ ಮಗನ ಬರ್ತ್ಡೇಗೆ ಅಂತ ಹೋಗಿದ್ವಿ. ಹಾಗೆ ಅಲ್ಲೆಲ್ಲ ಗೇಮ್ ಆಯಿತು, ಪ್ಲೇಸ್ ನೋಡ್ಕೊಂಡು ಬಂದಿದ್ದಾಯಿತು. ತುಂಬ ಖುಷಿಯಾಯಿತು ಫ್ರೆಂಡ್ಸ್. ನೀವು ನೋಡಿ ಒಂದು ಸಲ. ಥ್ಯಾಂಕ್ ಯು. ಖುಷಿಯಾಗುತ್ತೆ. ನೀವು ಒಂದು ಸಲ ಖುಷಿ ಪಡಿ ಹೋಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಕೊಡಿ, ಕಮೆಂಟ್ ಹಾಕಿ.